seconds. Madam, madam. ಸರ್ ಸ್ವಲ್ಪ ಸೆಂಟ್ರಲ್ಲಿ ಸರ್ 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 ಸ್ವಲ್ಪ ಸೆಂಟ್ರ್ ಸರ್ ಸ್ವಲ್ಪ ಮಧ್ಯಕ್ಕೆ ಬನ್ನಿ ಸರ್ ಹಾಂ ಎಸ್ ಸರ್ ಸರ್ ಆ ಪ್ಯಾಸೆಂಜರ್ ಹಾಗೆ ಕೊಟ್ಟು ಕಳಿಸ್ಬಿಡಿ ಸರ್ ಒಂದೇ ಬರಲಿ ಹಾಂ ಸರ್ ಕೊಡಿ ಸರ್ ಸರ್ ಕೊಡೋ ಥರ ಇರಲಿ ಸರ್ ಸರ್ ಒಂದು ನಿಮಿಷ ಸರ್ ಸರ್ ಮುಂದೆ ಇಡಿ ಸರ್ ಸ್ವಲ್ಪ ಮುಂದೆ ಸರ್ ಸರ್ ಅಡ್ಡ ಇದೆ ಸರ್ ಮುಖ ಅಡ್ಡ ಇದೆ ಸರ್ ನೀವಾದ್ರಿ ಇರೋಣ ನೀವು ಹೇಳಿ ಹಾಂ ಬನ್ನಿ ಸರ್ ಒಂದು ಚಪಾತಿ ಸರ್ ಬನ್ನಿ ಸರ್ ಫ್ಲೈಯಿಂಗ್ ಬಸ್ಸು ಇವತ್ತಿಂದ ಪ್ರಾರಂಭ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ದಾವಣಗೆರೆಯಲ್ಲೂ ಕೂಡ ಬೆಂಗಳೂರಿಗೆ ಬರುತ್ತೆ. ಅಂದರೆ 2 ಬಸ್ ಇರುತ್ತೆ, ಒಂದು ಹೋಗೋದು ಒಂದು ಬರೋದು. ಅಲ್ಲಿ ನಮ್ಮ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಮತ್ತು ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು 2013ರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ. ಅಂದರೆ 12 ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಮೈಸೂರಿಗೆ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಮಡಿಕೇರಿ ಮತ್ತು ಕುಂದಾಪುರ, ಮೈಸೂರು, ಮಡಿಕೇರಿ, ಕುಂದಾಪುರಕ್ಕೆ ಇದುವರೆಗೂ ಹೋಗ್ತಾ ಇತ್ತು. ಇವಾಗ ದಾವಣಗೆರೆ ಇವತ್ತು ಇದಕ್ಕೆ ಸೇರಿದೆ. ಮತ್ತು ದಾವಣಗೆರೆಗೆ ಹೋಗುವಂಥವ್ರಿಗೆ ಬೇಗ ಹೋಗ್ಬೋದು. ಕಾರಣ ಏನಂದರೆ ನಮ್ಮ ಈ ಬಸ್ಸುಗಳು ಸಿಟಿ ಮಧ್ಯದಲ್ಲಿ ಹೋಗೋದಿಲ್ಲ, ಬೆಂಗಳೂರು ನಗರಕ್ಕೆ ಹೋಗೋದಿಲ್ಲ. ಇಲ್ಲ ಏರ್ಪೋರ್ಟ್ ಆದಮೇಲೆ ದೇವನಹಳ್ಳಿ ಆದಮೇಲೆ ಹೊಸ ರೋಡಲ್ಲಿ ನೇರವಾಗಿ ದಾಬಸ್ಪೇಟ್ ಮುಖಾಂತರ ದಾವಣಗೆರೆ ಹೋಗುತ್ತೆ. ಅದರಿಂದ ಸಮಯದ ಕನಿಷ್ಠ 2 ಗಂಟೆ ಆದರೂ ಮುಗಿಯುತ್ತೆ, 2 ಗಂಟೆ ಸೇವ್ ಆಗುತ್ತೆ. ಇಲ್ಲಿಂದ 5 ಅವರ್ಸಲ್ಲಿ ದಾವಣಗೆರೆ ರೀಚ್ ಆಗ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.